ನಮಸ್ಕಾರ. ನಾವು ಇವತ್ತು ಮೂಡುಬಿದಿರೆ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ಬಿಂದ ವರ್ಷ ಆಗುವಂತಹ ಮೂಡುಬಿದಿರೆ ಅಡ್ವೆಂಚರ್ ಡ್ರೈವ್ 5th ಎಡಿಷನ್, ಅಂದರೆ ಇದು ನಮ್ಮ 5ನೇ ಎಡಿಷನ್. ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ಬಿನವರು ಸಾಧಾರಣ 80ರ ದಶಕದಿಂದ ಮೂಡುಬಿದಿರೆಯಲ್ಲಿ ಮೋಟರ್ ಸ್ಪೋರ್ಟ್ ಆ್ಯಕ್ಟಿವಿಟೀಸನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ 2013-14ರಲ್ಲಿ ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಅಂತ ಒಂದು ಯಂಗ್ ಜನ್ರೇಷನ್ ಟೀಮ್ ಅದನ್ನು ಜಾಯಿನ್ ಮಾಡಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೆವು. ಈಗ ತಾನೇ ನಾವು ಜನವರಿಯಲ್ಲಿ ಆಟೋಕ್ರಾಸ್ ಮೂಡುಬಿದಿರೆಯಲ್ಲಿ ಮಾಡಿ, ಇನ್ನು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಎರಡನ್ನು ಸಹ ಕಂಬೈನ್ ಮಾಡಿ ಇನ್ನು ಮುಂದೆ ನಾವು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದನೇ ಎಲ್ಲ ಮೋಟರ್ ಸ್ಪೋರ್ಟ್ ರಿಲೇಟೆಡ್ ಆ್ಯಕ್ಟಿವಿಟೀಸನ್ನು ಮಾಡುವ ಅಂತ ನಾವು ಎಲ್ಲರೂ ಸಹ ಡಿಸೈಡ್ ಮಾಡಿ ಈ ವರ್ಷದಿಂದ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನ ಅಂಡರಲ್ಲೇ ನಾವು ಈ ಇವೆಂಟನ್ನು ಮಾಡ್ತಾ ಇದ್ದೇವೆ. ಮೂಡುಬಿದಿರೆ ಅಡ್ವೆಂಚರ್ ಡ್ರೈವ್ ಸೀಸನ್ 5 ಇದು. ಏನಾಗ್ತದೆ ಅಂತ ಹೇಳಿದರೆ, ಮೂಡುಬಿದಿರೆಯಲ್ಲಿ ಟೂರಿಸಮನ್ನು ಡೆವಲಪ್ಮೆಂಟ್ ಮಾಡುವ ದೃಷ್ಟಿಯಿಂದ ಮೂಡುಬಿದಿರೆಯಲ್ಲಿ ರೋಡ್ ಸೇಫ್ಟಿ ಮತ್ತು ರೋಡ್ ಅವೇರ್ನೆಸ್ ಮತ್ತು ಟ್ರಾಫಿಕ್ ರೂಲ್ಸ್ ಅವೇರ್ನೆಸ್ ಬಗ್ಗೆ ಒಂದು ಕ್ರಿಯೇಟಿವ್ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ, ಹಾಗೆಯೇ ನಮ್ಮ ಮೂಡುಬಿದಿರೆ ಸ್ವಚ್ಛ ಮೂಡುಬಿದಿರೆ ಅಂತ ಹೇಳುವ ಒಂದು ಕಾನ್ಸೆಪ್ಟಲ್ಲಿ ಈ ಒಂದು TSD ಫಾರ್ಮ್ಯಾಟ್ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೇವೆ. TSD ಫಾರ್ಮ್ಯಾಟ್ ರ್ಯಾಲಿ ಅಂತ ಹೇಳಿದರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ರ್ಯಾಲಿ ಅಂತ ಹೇಳ್ತೇವೆ. ಸೊ ನಾವು ನಿಮಗೆ ಇದರಲ್ಲಿ ಮ್ಯಾಪನ್ನು ಕೊಡ್ತೇವೆ, ಹಾಗೆಯೇ ಸ್ಪೀಡ್ ಚಾರ್ಟನ್ನು ಕೊಡ್ತೇವೆ. ಆ ಸ್ಪೀಡ್ ಚಾರ್ಟ್ ಮತ್ತು ಮ್ಯಾಪನ್ನು ನೀವು ಕಂಬೈನ್ ಮಾಡಿಕೊಂಡು ಮೂಡುಬಿದಿರೆಯ ಒಂದು ಒಳ್ಳೊಳ್ಳೆ ಐಕಾನಿಕ್ ಪ್ಲೇಸಸ್ಸಿಗೆ ನಾವು ಈ ಡ್ರೈವನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ಎಕ್ಸ್ಪರ್ಟ್ ಕ್ಯಾಟಗರಿ, ನೋವಿಸ್ ಕ್ಯಾಟಗರಿ ಅಂದರೆ ಫಸ್ಟ್ ಟೈಮ್ ಮಾಡುವವರಿಗೆ ನೋವಿಸ್ ಕ್ಯಾಟಗರಿ, ಹಾಗೆಯೇ ಸ್ಟೂಡೆಂಟ್ ಕ್ಯಾಟಗರಿ, ಡಾಕ್ಟರ್ಸ್ ಕ್ಯಾಟಗರಿ, ಲೇಡೀಸ್ ಕ್ಯಾಟಗರಿ, ಕಪಲ್ಸ್ ಕ್ಯಾಟಗರಿ ಮತ್ತು ಕಾರ್ಪೊರೇಟಿವ್ ಕ್ಯಾಟಗರಿಯನ್ನು ನಾವು ಇದರಲ್ಲಿ ಇಟ್ಟಿರ್ತೇವೆ. ಹಾಗೆಯೇ ಮೂಡುಬಿದಿರೆ ರ್ಯಾಲಿ ಸ್ಟಾರ್ ಅಂತ ಹೇಳುವಂಥ ಒಂದು ಕ್ಯಾಟಗರಿಯನ್ನು ಸಹ ಇಟ್ಟಿದ್ದೇವೆ ನಾವು. ಸೊ ಎಕ್ಸ್ಪರ್ಟ್ ಕ್ಯಾಟಗರಿ ಅವರಿಗೆ 8ನೇ ತಾರೀಕಿನ ರಾತ್ರಿ ಒಂದು ಸ್ಟೇಜ್ ಇರ್ತದೆ. ಅವರಿಗೆ 45 ಕಿಲೋಮೀಟರ್ನ ಒಂದು ಸ್ಟೇಜ್ ಇರ್ತದೆ. ಸ್ಟೇಜ್ ಅಂದರೆ ಅವರಿಗೊಂದು ಡ್ರೈವ್ ಇರ್ತದೆ. ಇದಾದ ಮೇಲೆ ಉಳಿದ ಎಲ್ಲ ಕ್ಯಾಟಗರಿ ಅವರಿಗೆ ಸಹ ಆದಿತ್ಯವಾರ ಬೆಳಿಗ್ಗೆ 9ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಅವರ ರ್ಯಾಲಿ ಸ್ಟಾರ್ಟ್ ಆಗ್ತದೆ, ಅವರ ಡ್ರೈವ್ ಸ್ಟಾರ್ಟ್ ಆಗ್ತದೆ. ಆ ರ್ಯಾಲಿ ರೂಟ್ ಆಲ್ಮೋಸ್ಟ್ 115 ಕಿಲೋಮೀಟರ್ ಇರ್ತದೆ. ನಮ್ಮ ಮೂಡುಬಿದಿರೆ ಒಳಗೇ ಇರ್ತದೆ. ಇದು ನಮ್ಮ ಮೂಡುಬಿದಿರೆ ಬೌಂಡ್ರಿಯಲ್ಲಿ ತಿರುಗಾಡಿಕೊಂಡಿರ್ತಾರೆ. ನಮ್ಮ ಎಲ್ಲ ವಾಹನದಲ್ಲಿ ಈಗ ಹೆಚ್ಚು ಕಮ್ಮಿ ಹೋದ ಸರ್ತಿ ನಮಗೆ ಒಂದು 35ರಿಂದ 40 ಎಂಟ್ರಿ ಬಂದಿತ್ತು. ನಮಗೆ ಈ ಸರ್ತಿ ಒಂದು 50 ಎಂಟ್ರಿ ಬರುವ ಚಾನ್ಸಸ್ ಉಂಟು. ನಮಗೆ ಆಲ್ರೆಡಿ ಬಾಂಬೆಯಿಂದ ರಿಜಿಸ್ಟ್ರೇಷನ್ ಆಗಿದ್ದಾರೆ, ಚೆನ್ನೈ ಮತ್ತು ಮಧುರೈಯಿಂದ ನಮಗೆ ಕಾಂಪಿಟೇಟರ್ಸ್ ಬರ್ತಾ ಇದ್ದಾರೆ, ಬ್ಯಾಂಗ್ಳೂರು, ಚಿಕ್ಕಮಗಳೂರು, ಮಡಿಕೇರಿಯಿಂದ, ಹಾಗೆಯೇ ಕೋಲ್ಕತ್ತಾದಿಂದ ಸಹ ನಮಗೆ ಎಂಕ್ವೈರಿಗಳು ಉಂಟು. ಅವರು ಕನ್ಫರ್ಮೇಷನ್ ಕೊಡಲಿಲ್ಲ, ಬರಲಿಕ್ಕೆ ಸಾಕು. ನಮ್ಮ ಊರಿನ ಒಂದು ಟೂರಿಸಮ್ನ ಒಂದು ವಿಷಯವನ್ನು ಅವರಿಗೆ ಅರಿವು ಮಾಡಿಸ್ಲಿಕ್ಕೆ, ಹಾಗೆಯೇ ಸ್ವಚ್ಛತೆದ ಬಗ್ಗೆ ಅವರಿಗೊಂದು ಅರಿವು ಮೂಡಿಸ್ಲಿಕ್ಕೆ, ಅವರಿಗೆಲ್ಲದೆ ಜನಗಳಿಗೆ ಸಹ, ಹಾಗೆಯೇ ಟ್ರಾಫಿಕ್ ರೂಲ್ಸ್ನ ಬಗ್ಗೆ ಅವರಿಗೊಂದು ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ಡ್ರೈವನ್ನು ನಾವು ಮಾಡ್ತಾ ಇದ್ದೇವೆ. ಹೊಸರ್ತಿದ್ದು ಇದನ್ನು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ನಾವು ನಮ್ಮಷ್ಟಕ್ಕೆ ಇದನ್ನು ಇವೆಂಟನ್ನು ಅನೌನ್ಸ್ ಮಾಡಿದ್ದೇವೆ. ಇಲ್ಲಿ ಕಾರ್ಯಕ್ರಮ ಏನಾಗ್ತದೆ ಅಂತ ಹೇಳಿದರೆ, 8ನೇ ತಾರೀಕು ಶನಿವಾರ ಬೆಳಿಗ್ಗೆ 9:00ವರೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. 11 ಗಂಟೆಗೆ ಸ್ಕ್ರೂಟಿನಿ ಅಂತ ಹೇಳ್ತೇವೆ, ವೆಹಿಕಲ್ ಸ್ಕ್ರೂಟಿನಿ ಅಂತ ಹೇಳಿದರೆ ಗಾಡಿಗಳ ಫಿಟ್ನೆಸ್ಸನ್ನು ಚೆಕ್ ಮಾಡೋದು. ಹೆಡ್ಲೈಟ್, ಅದರ ವೈಪರ್ಗಳು, ಅದರ ಹಾರ್ನ್ಗಳು, ಅದರ ಇಂಡಿಕೇಟರ್ಗಳು, ಅದರ ಬ್ರೇಕ್ ಸಿಸ್ಟಮ್ಗಳನ್ನು ಮೇಲಿಂದ ಮೇಲೆ ನಾವು ಚೆಕ್ ಮಾಡ್ತೇವೆ. ಇದಾದ ಮೇಲೆ ಸಾಯಂಕಾಲ 4 ಗಂಟೆಗೆ ಬ್ರೀಫಿಂಗ್ ಇರ್ತದೆ. ಅಂದರೆ ರ್ಯಾಲಿ ಹೇಗೆ ಬ್ರೀಫಿಂಗ್, ಅದಕ್ಕೆ ಹೇಗೆ ಸಿಸ್ಟಮಲ್ಲಿ ಹೋಗಬೇಕು, ಯಾವುದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೀವು ಫಾಲೋ ಮಾಡಬೇಕು ಅಂತ ಒಂದು ಕಾಂಪಿಟೇಟರ್ಸ್ ಬ್ರೀಫಿಂಗ್ ಇರ್ತದೆ. 4:00ವರೆಗೆ ಫ್ಲ್ಯಾಗ್ ಆಫ್ ಸೆರೆಮನಿ ಅಂತ ಮಾಡ್ತೇವೆ ನಾವು. ಫ್ಲ್ಯಾಗ್ ಆಫ್ ಸೆರೆಮನಿ ಅಂತ ಹೇಳಿದರೆ ಒಂದು ರ್ಯಾಲಿಗೆ ಒಂದು ಅಧಿಕೃತವಾದ ಒಂದು ಚಾಲನೆಯನ್ನು ನಾವು ಕೊಡೋದು. ಇದರಲ್ಲಿ ನಮ್ಮ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಆಗಿರುವಂಥ ಇಂದು ಮೇಡಮ್ನವರು ನಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಅಭಯಚಂದ್ರ ಜೈನ್, ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಅಭಯಚಂದ್ರ ಜೈನ್ ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಕುಲ್ದೀಪಣ್ಣ ಮತ್ತು ಪ್ರತಾಪಣ್ಣನವರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಇವರೆಲ್ಲ ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನ ಸೀನಿಯರ್ ಮೆಂಬರ್ಗಳಾಗಿರ್ತದೆ. ಹಾಗೆ ಈಗ ಬೆದ್ರೆ ಅಡ್ವೆಂಚರಸ್ ಕ್ಲಬ್ನವರು ಯಾರೆಲ್ಲ ಅದರೊಟ್ಟಿಗೆ ಮಂಗಲಾಗಿ ಮರ್ಜಾಗಿ ಯಂಗ್ ಜನ್ರೇಷನ್ಸ್ ಇದ್ದಾರೆ, ನಾವೆಲ್ಲ ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದೇವೆ. ಇದಾದ ಮೇಲೆ 6 ಗಂಟೆಗೆ ಅವರಿಗೆ ನೈಟ್ ಸ್ಟೇಜನ್ನು ನಾವು ಎಕ್ಸ್ಪರ್ಟ್ ಕ್ಯಾಟಗರಿ ಅವರಿಗೆ ಸ್ಟಾರ್ಟ್ ಮಾಡ್ತೇವೆ. ಮರುದಿವಸ ಬೆಳಿಗ್ಗೆ 9 ಗಂಟೆಗೆ ಪುನಃ ಫ್ಲ್ಯಾಗ್ ಆಫ್ ಸೆರೆಮನಿ ಅಂತ ನಾವು ಸ್ಟಾರ್ಟ್ ಮಾಡ್ತೇವೆ. ಯಾಕೆ ಹೇಳಿದರೆ
ಉಳಿದ ವಿಭಾಗಗಳಿಗೆಲ್ಲ ಶುರುವಾಗುವುದು ಪುನಃ ಆದಿತ್ಯವಾರ ಬೆಳಿಗ್ಗೆ. ಸೊ ಬೆಳಿಗ್ಗೆ ಪುನಃ 9 ಗಂಟೆಗೆ ಫ್ಲಾಗ್ ಆಫ್ ಸೆರೆಮನಿ ಇರ್ತದೆ. ಅದಾದ ಮೇಲೆ ಅವರು 115 ಕಿಲೋಮೀಟರ್ ಸುತ್ತಾಡಿಕೊಂಡು ಆ ಮ್ಯಾಪ್ ಪ್ರಕಾರ ಹೋಗಿ ಅವರು ರಿಟರ್ನ್ ಬರುವಾಗ ಹೆಚ್ಚು ಕಮ್ಮಿ 4 ಗಂಟೆ ಆಗ್ಬೋದು. ಎಲ್ಲ ಕಾರುಗಳು ಮುಗಿಸಿ ಬರುವಾಗ 4 ಗಂಟೆಗೆ ಅವರು ಬಂದರೆ 4:15 ರಿಸಲ್ಟ್ ಇರ್ತದೆ. 5 ಗಂಟೆಗೆ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಇದು ಮಾವಿರ ಕಾಲೇಜಲ್ಲಿ ಇರ್ತದೆ. ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಮೂಡುಬಿದಿರೆ ತಹಶೀಲ್ದಾರನ್ನು ಇನ್ವೈಟ್ ಮಾಡಿದ್ದೇವೆ, ಬರ್ತೇವೆ ಅಂತ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಅಭಯಚಂದ್ರ ಜೈನ್ ಮತ್ತು ನಮ್ಮ ಕ್ಲಬ್ಬಿನ ಮೆಂಬರ್ಗಳು, ಹಾಗೆಯೇ ಶಾಸಕರು ಅವತ್ತೇನೋ ಬ್ಯುಸಿ ಇದ್ದಾರೆ, ಹಾಗಾಗಿ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಇದು ನಡೀತದೆ. ಸೊ ಇದರಲ್ಲಿ ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ನಾವು ಸ್ಟಿಕ್ಕರ್ಸ್ಗಳು ಮತ್ತು ಸ್ವಚ್ಛತೆಯ ಬಗ್ಗೆ ಸ್ಟಿಕ್ಕರ್ಗಳೆಲ್ಲ ಕಾರಲ್ಲಿ ಇರ್ತದೆ. ಇವರೆಲ್ಲ ಹಳ್ಳಿಗಳಿಗೆಲ್ಲ ಹೋಗಿ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗೆ ಆಗ್ತದೆ. ಮತ್ತು ಈ ರ್ಯಾಲಿ ಬಂದುಬಿಟ್ಟು 45 ಕಿಲೋಮೀಟರ್ ಸ್ಪೀಡಿಂದ ಎಲ್ಲೂ ಹೋಗಲಿಕ್ಕೆ ಇರುವುದಿಲ್ಲ. ವೆರಿ ಸೇಫ್ ಆ್ಯಂಡ್ ಕ್ಲೀನ್ ರ್ಯಾಲಿ ಆಗಿರ್ತದೆ ಇದು. ಮತ್ತು ಈ ರ್ಯಾಲಿ FMSA ಫೆಡರೇಷನ್ ಅಂಡರಲ್ಲೇ ಆಗುವಂಥ ರ್ಯಾಲಿ ಇದು. ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ಇದರ ಅಂಡರಲ್ಲಿ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಆಗುವಂಥ ರ್ಯಾಲಿಗಳು. ಇದಕ್ಕೆ FMSA ಇಂದ 2 ಜನ ಸ್ಟೀವರ್ಡ್ಗಳು ಬರ್ತಿದ್ದಾರೆ, ಅಂದರೆ ಅಫಿಷಿಯಲ್ಸ್ಗಳು ಬರ್ತಿದ್ದಾರೆ ಇದನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ. ನಮ್ಮೊಟ್ಟಿಗೆ ಹಾಸ್ಪಿಟಲ್ ಪಾರ್ಟ್ನರ್ ಆಗಿ ಆಳ್ವಾಸ್ ಹೆಲ್ತ್ ಸೆಂಟರ್ ಮತ್ತು ಪ್ರಸಾದ್ ನೇತ್ರಾಲಯದವರು ಸೇರಿಕೊಂಡಿದ್ದಾರೆ. ಆ್ಯಂಬುಲೆನ್ಸ್ ಪಾರ್ಟ್ನರ್ ಆಗಿ ಮಂಗಳೂರಿನ KMC ಹಾಸ್ಪಿಟಲ್ನವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಹಾಗೆ ರ್ಯಾಲಿ ನಾವು ಇದನ್ನು ಎಲ್ಲ ರೀತಿಯ ಸೇಫ್ಟಿಯನ್ನು ಮೆಷರ್ಸನ್ನು ತಲೆಯಲ್ಲಿ ಇಟ್ಕೊಂಡೇ ನಾವು ಈ ರ್ಯಾಲಿಯನ್ನು ಮಾಡ್ತಿದ್ದೇವೆ. ಇದು ಸತತ 5ನೇ ವರ್ಷ ನಾವು ಮಾಡುತ್ತಿರುವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ನೀವೆಲ್ಲರೂ ಸಹ ಇದಕ್ಕೆ ಬರಬೇಕು, ನಿಮ್ಮ ಸಹ ನಮಗೆ ತುಂಬ ಸಪೋರ್ಟ್ ಬೇಕು. ಹಾಗೆಯೇ ಆದಷ್ಟು ಇದರಲ್ಲಿ ಭಾಗವಹಿಸಿದರೆ ನಿಮಗೆ ಗೊತ್ತಾಗ್ತದೆ ಏನು ಅಂತ ಇದ್ರೆ ಆ ವಿಷಯ. ಹಾಗಾಗಿ ಭಾಗವಹಿಸಿ ಅಂತ ಸಹ ನಾವು ನಿಮ್ಮ ಹತ್ರ ರಿಕ್ವೆಸ್ಟನ್ನು ಮಾಡ್ತಿದ್ದೇವೆ.